ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ನ ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಇಂಡಸ್ಟ್ರಿ ರಿಲೇಟೆಡ್ ನಾಲೆಡ್ಜ್ ವೀಡಿಯೋಸ್ ನಿಮಗೆ ಅವೈಲಬಲ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 5i ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ 5i ಅನಾಲಿಸಿಸ್ ಅಂದರೆ ಏನು, ಅದು ಯಾವ ಥರ ಯೂಸ್ ಮಾಡೋದು, ಸೊ ಅದರಿಂದ ಆಗುವಂಥ ಬೆನಿಫಿಟ್ ಏನು, ಪ್ರಯೋಜನಗಳೇನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇವಾಗ ಫಸ್ಟ್ಗೆ ಲರ್ನ್ ಆ್ಯಂಡ್ ನೋ ಅಬೌಟ್ 5i ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ 5i ಅನಾಲಿಸಿಸ್? ಸೊ 5i ಅನಾಲಿಸಿಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. So 5i analysis is a simple root cause analysis tool used to get the root cause of the problem by repeatedly asking why, usually 5 times. ಅಂದರೆ 5i ಅನಾಲಿಸಿಸ್ ಅನ್ನೋದು ಒಂದು ಸಿಂಪಲ್ ಟೂಲ್, ಒಂದು ಕ್ವಾಲಿಟಿ ಟೂಲ್ ಅಂತಲೇ ಹೇಳ್ಬೋದು. ಆ ಟೂಲ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಒಂದು ಎನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಥವಾ ಎನಿ ಇಂಡಸ್ಟ್ರಿಯಲ್ಲಿ ಒಂದು ಇಶ್ಯೂ ಬಂದರೆ ಅಥವಾ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದರೆ, ಆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕೆ ಸೊ ರೀಸನ್ ಏನು, ಆ ಮೂಲ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ 5i ಅನಾಲಿಸಿಸ್ನ ಯೂಸ್ ಮಾಡ್ತೀವಿ. ಅದು ಹೇಗೆ ಅಂದರೆ, 5 ಟೈಮು ನೀವು ವೈ ಯಾಕೆ ಅನ್ನೋದು ಕೇಳೋದ್ರ ಮುಖಾಂತರ ಈ 5i ಅನಾಲಿಸಿಸಲ್ಲಿ ನಾವು ಕಾರಣಗಳನ್ನ ತಿಳ್ಕೊಬೋದು. ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಏನಾಗಿತ್ತು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ವಾಟ್ ಈಸ್ ದ 5i ಟೆಕ್ನಿಕ್ಸ್ ಏನು, ಪರ್ಪಸ್ ಅಂದರೆ, ಸೊ ಅದ್ರ ಪರ್ಪಸ್ ಏನು, ಏನಕ್ಕೆ ಯೂಸ್ ಮಾಡ್ತೀವಿ? ಟು ಐಡೆಂಟಿಫೈ ದ ರೂಟ್ ಕಾಸ್ ಆಫ್ ದಿ ಪ್ರಾಬ್ಲಮ್ ಇನ್ಸ್ಟೆಡ್ ಆಫ್ ಜಸ್ಟ್ ಅಡ್ರೆಸ್ಸಿಂಗ್ ಸಿಂಪ್ಟಮ್ಸ್. ಅಂದರೆ ಸೊ ಪ್ರಾಬ್ಲಮ್ಗೆ ಮೂಲ ಕಾರಣ ಯಾವುದನ್ನು ಹುಡುಕಬೇಕು, ಅದಕ್ಕೋಸ್ಕರ ನಾವು 5i ಅನಾಲಿಸಿಸ್ನ ಯೂಸ್ ಮಾಡ್ತೀವಿ. ಸೊ ಮೆಥಡ್ ಆಸ್ಕ್ ವೈ ರಿಪೀಟೆಡ್ಲಿ, ಟಿಪಿಕಲಿ 5 ಟೈಮ್ಸ್. ಅಂದರೆ ನಾರ್ಮಲಾಗಿ 5 ಟೈಮ್ಸ್ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ವೈ ಯಾಕೆ ಏಕೆ ಅನ್ನೋದನ್ನು 5 ಟೈಮ್ಸ್ ಕೇಳಿ ನಿಮಗೆ ಈಸಿಯಾಗಿ ರೂಟ್ ಕಾಸು ಐಡೆಂಟಿಫೈ ಆಗುತ್ತೆ ಅನ್ನೋದನ್ನು ಸೊ ಈ ಒಂದು 5i ಅನಾಲಿಸಿಸ್ ಟೆಕ್ನಿಕ್ ಮುಖಾಂತರ ಸೊ ತಿಳ್ಕೊಬೋದು. ಸೊ ಇದು 5i ಅನಾಲಿಸಿಸ್ ಒಂದು ಸ್ಟ್ರಕ್ಚರ್ ಈ ಥರ ಇರುತ್ತೆ. ಸೊ ಫಸ್ಟ್ ವೈ ಈಸ್ ಇಟ್ ಹ್ಯಾಪನಿಂಗ್, ಒಂದು ಪ್ರಾಬ್ಲಮ್ ಆದಾಗ ಯಾಕೆ ಈ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಫಸ್ಟ್ ಕೇಳ್ತೀವಿ. ಆವಾಗ ಏನಕ್ಕೆ ಆಗ್ತಾಯಿದೆ ಅಂತ ಬರಿತೀವಿ. ಅದಾದಮೇಲೆ ಏನಕ್ಕೆ ಆಗ್ತಾಯಿದೆ ಅಂತ ಬರೆದ್ವಲ್ಲ, ಅದು ಏನಕ್ಕಾಯಿತು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅದೇ ಥರ 5 ಟೈಮ್ಸು ವೈ ಅಂತ ಈಚ್ ರೀಸನ್ಗೆ ನಾವು ಕೇಳ್ತಾ ಹೋದಂಗೆ ಸೊ ನಮಗೆ ಕಾರಣ, ಮೂಲ ಕಾರಣ ಅಂದರೆ ರೂಟ್ ಕಾಸ್ ನಮಗೆ ಸಿಗುತ್ತೆ. ಸೊ 5i ಅನಾಲಿಸಿಸ್ ಎಕ್ಸಾಂಪಲ್ ಒಂದು ನೋಡೋಣ, ಸಿಂಪಲ್ ಎಕ್ಸಾಂಪಲ್ಲು. ಸೊ ಈ ಎಕ್ಸಾಂಪಲಲ್ಲಿ 5i ಅನಾಲಿಸಿಸ್ ಯಾವ ಥರ ವರ್ಕ್ ಆಗುತ್ತೆ, ನಮಗೆ ರೂಟ್ ಕಾಸ್ ಹೇಗೆ ಬರುತ್ತೆ ಅನ್ನೋದನ್ನು ಈ ಒಂದು ಎಕ್ಸಾಂಪಲಲ್ಲಿ ತಿಳ್ಕೊಳ್ಳೋಣ. ಸೊ ಪ್ರಾಬ್ಲಮ್ ಬಂದ್ಬಿಟ್ಟು ಕಸ್ಟಮರ್ ಕಂಪ್ಲೇಂಟು ರಿಸೀವ್ ಡಿಫೆಕ್ಟಿವ್ ಪ್ರಾಡಕ್ಟ್. ಅಂದರೆ ಕಸ್ಟಮರ್, ನಿಮ್ಮ ಕಂಪನಿಯ ಕಸ್ಟಮರ್ ಏನಿದಾರಲ್ಲ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ನಮಗೆ ಡಿಫೆಕ್ಟಿವ್ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ. ಸೊ ಫಸ್ಟ್ ವೈ ಕಸ್ಟಮರ್ ರಿಸೀವ್ ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ. ಸೊ ಮೊದಲನೇ ಸರಿ ನೀವು ಏಕೆ ಅಂತ ಕೇಳಿದಾಗ, ಬಿಕಾಸ್ ದ ಪ್ರಾಡಕ್ಟ್ ವಾಸ್ ನಾಟ್ ಪವರಿಂಗ್ ಆನ್. ಅಂದರೆ ನಾವು ಕಳಿಸಿರುವಂಥ ಪ್ರಾಡಕ್ಟು ಪವರ್ ಆನ್ ಆಗ್ತಾಯಿಲ್ಲ, ಅಂದರೆ ಆನ್ ಆಗ್ತಾಯಿಲ್ಲ, ಅದಕ್ಕೆ ಕಸ್ಟಮರ್ ಕಂಪ್ಲೇಂಟು ಬಂದಿದೆ, ಅಂದರೆ ಡಿಫೆಕ್ಟಿವ್ ಪ್ರಾಡಕ್ಟ್ ಆಗಿದೆ ಅನ್ನೋದನ್ನು ಫಸ್ಟ್ ವೈಲ್ ತಿಳ್ಕೊತೀವಿ. ಯಾಕೆ ಪವರ್ ಆಗ್ತಾಯಿಲ್ಲ ಅಂತ ಕೇಳಬೇಕು. ಮತ್ತೆ ವೈ ದ ಪ್ರಾಡಕ್ಟ್ ನಾಟ್ ಪವರಿಂಗ್ ಆನ್, ಅಂದರೆ ಪ್ರಾಡಕ್ಟ್ ಯಾಕೆ ಪವರ್ ಆನ್ ಆಗ್ತಾಯಿಲ್ಲ, ಯಾಕೆ ಆನ್ ಆಗ್ತಾಯಿಲ್ಲ? ಬಿಕಾಸ್ ಪವರ್ ಸೋರ್ಸ್ ಕನೆಕ್ಟರ್ ಡ್ಯಾಮೇಜ್, ಅಂದರೆ ಪವರ್ ಕೇಬಲ್ದು ಕನೆಕ್ಟರ್ಸ್ ಇರುತ್ತಲ್ಲ ಅದು ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಫಸ್ಟ್ ವೈಗೆ. ಏನಕ್ಕೆ ಯಾಕೆ ವೈ ಅಂತ ಕೇಳಿದಾಗ ಬಂದಂಥ ಸೆಕೆಂಡ್ ವೈ. ಈಗ ಸೆಕೆಂಡ್ ವೈಗೆ ವೈ ದ ಕನೆಕ್ಟರ್ ಡ್ಯಾಮೇಜ್, ಕನೆಕ್ಟರ್ ಯಾಕೆ ಡ್ಯಾಮೇಜ್ ಆಯಿತು ಅಂತ ನಾವು ಮತ್ತೆ ವೈ ಯಾಕೆ ಅಂತ ರೈಸ್ ಮಾಡಬೇಕು. ಆವಾಗ ಬಿಕಾಸ್ ಇಟ್ ವಾಸ್ ಡ್ಯಾಮೇಜ್ ಡ್ಯೂರಿಂಗ್ ಅಸೆಂಬ್ಲಿ, ಅಂದರೆ ಆ ಒಂದು ಪ್ರಾಡಕ್ಟ್ನ ನಾವು ಅಸೆಂಬ್ಲಿ ಮಾಡಬೇಕಾದ್ರೆ ಡ್ಯಾಮೇಜ್ ಆಗಿದೆ ಕನೆಕ್ಟರ್ ಅಂತ. ಮತ್ತು ಫೋರ್ತ್ ವೈ ಇಟ್ಸ್ ಈಸ್ ಡ್ಯಾಮೇಜ್ ಡ್ಯೂರಿಂಗ್ ಅಸೆಂಬ್ಲಿ, ಅಂದರೆ ಯಾಕೆ ಡ್ಯಾಮೇಜ್ ಆಯಿತು, ಅದು ಕನೆಕ್ಟರ್ ಯಾಕೆ ಅಸೆಂಬ್ಲಿ ಟೈಮಲ್ಲಿ ಡ್ಯಾಮೇಜ್ ಆಯಿತು ಅನ್ನೋದನ್ನು ಮತ್ತೆ ವೈ ಅಂತ ಕೇಳಬೇಕು. ಬಿಕಾಸ್ ದ ವರ್ಕರ್ ಯೂಸ್ ರಾಂಗ್ ಟೂಲ್ ವೈಲ್ ಅಸೆಂಬ್ಲಿ, ಅಂದರೆ ಯಾಕೆ ಡ್ಯಾಮೇಜ್ ಆಯಿತು ಅಂದರೆ ಕೆಲಸ ಮಾಡುವಂಥ ವರ್ಕರು ಕರೆಕ್ಟ್ ಟೂಲ್ನ ಯೂಸ್ ಮಾಡಿಲ್ಲ, ರಾಂಗ್ ಟೂಲ್ ಯೂಸ್ ಮಾಡಿದ್ದಾರೆ ಅಂತ ಫೋರ್ತ್ ವೈಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಫಿಫ್ತ್ ವೈ ದ ವರ್ಕರ್ ಯೂಸ್ಡ್ ರಾಂಗ್ ಟೂಲ್ ಅಂತ. ಸೊ ಅಂದರೆ ವರ್ಕರ್ ಯಾಕೆ ರಾಂಗ್ ಟೂಲ್ ಯೂಸ್ ಮಾಡಿದ್ರು, ಬಿಕಾಸ್ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ನಾಟ್ ಸ್ಪೆಸಿಫೈ ದ ಪ್ರಾಪರ್ ಟೂಲ್, ಅಂದರೆ ಅವರು ಕೆಲಸ ಮಾಡುವಂಥ ಡಾಕ್ಯುಮೆಂಟಲ್ಲಿ
ಪ್ರಾಪರ್ ಆಗಿರೋಂಥ ಟೂಲ್ ಯಾವ್ದು ಯೂಸ್ ಮಾಡಬೇಕಂತ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿಲ್ಲ, ಹಂಗಾಗಿ ವರ್ಕರು ರಾಂಗ್ ಟೂಲ್ನ ಯೂಸ್ ಮಾಡಿದ್ದಾರೆ ಅಂತ ಬರುತ್ತೆ. ದ ಫಿಫ್ತ್ ವೈ ಏನು ಬಂತಲ್ಲ, ಅದು ರೂಟ್ ಕಾಸ್. ಇದು ರೂಟ್ ಕಾಸ್ ಅಂದರೆ ನಾವು ಕೊಟ್ಟಂಥ ಪ್ರೊಸೀಜರ್, ನಾವು ಕೊಟ್ಟಂಥ ಡಾಕ್ಯುಮೆಂಟ್. ಸೊ ಈ ವರ್ಕರ್ಗೆ ನಾವೇನು ಮಾಡ್ತೀವಿ, ಒಂದು ಡಾಕ್ಯುಮೆಂಟ್ ಕೊಡ್ತೀವಿ, ಆ ಡಾಕ್ಯುಮೆಂಟ್ ನೋಡಿಕೊಂಡು ಅದೇ ಥರ ಅಸೆಂಬ್ಲಿ ಮಾಡಿ ಅಂತ ಹೇಳ್ತೀವಿ. ಸೊ ಅಸೆಂಬ್ಲಿ ಮಾಡೋ ಡಾಕ್ಯುಮೆಂಟಲ್ಲೇ ಪ್ರಾಪರಾಗಿ ಗೊತ್ತಿಲ್ಲ ಅಂದರೆ ವರ್ಕರ್ ಏನು ಮಾಡ್ತಾರೆ, ಸೊ ಮ್ಯಾನ್ಯುವಲ್ ಎರರ್ ಆಗುತ್ತೆ, ಹ್ಯೂಮನ್ ಎರರ್ ಆಗೇ ಆಗುತ್ತೆ. ಸೊ ಹಂಗಾಗಿ ಪ್ರಾಪರಾಗಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರಲ್ಲಿ ಸ್ಪೆಸಿಫೈ ಮಾಡಬೇಕು, ಯಾವ ಟೂಲ್ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅಂತ. ಸೊ ಅವಾಗ ಏನು ಮಾಡುತ್ತೆ, ಡಿಫೆಕ್ಟಿವ್ ಪ್ರಾಡಕ್ಟು ಬರಲ್ಲ. ಈ ಥರ 5 ಅನಾಲಿಸಿಸ್ನ ಒಂದು ಪ್ರಾಬ್ಲಮ್ನ ತಗೊಂಡು 5 ಟೈಮ್ಸ್ ವೈ ಅಂತ ಕೇಳೋದ್ರಿಂದ ನಮಗೆ ಪ್ರಾಬ್ಲಮ್ ಆಗೋದಕ್ಕೆ ರಿಯಲ್ ರೂಟ್ ಕಾಸ್ ಏನು ಅನ್ನೋದು, ನಮಗೆ ಮೂಲ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಪರ್ಪಸ್ಗೋಸ್ಕರನೇ 5 ಟೂಲ್ ಯೂಸ್ ಮಾಡೋದು. 5 ಅನಾಲಿಸಿಸ್ ಅನ್ನೋದು ಒಂದು ಸಿಂಪಲ್ ಟೂಲು, ಬಟ್ ಇದು ತುಂಬ ಎಫೆಕ್ಟಿವ್ ಟೂಲ್. ಸೊ ಅದನ್ನು ಯೂಸ್ ಮಾಡಿದ್ರೆ ಯಾವುದೇ ಒಂದು ಕ್ವಾಲಿಟಿ ಇಶ್ಯೂಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂಸ್ ಆಗಿರ್ಬೋದು, ನಾವು ಈಸಿಯಾಗಿ ರಿಸಾಲ್ವ್ ಮಾಡ್ಬೋದು. ಇದಿಷ್ಟು 5 ಅನಾಲಿಸಿಸ್ ಹೇಗೆ ವರ್ಕ್ ಆಗುತ್ತೆ, ಟೂಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಸೊ ಒಂದು ವಿಡಿಯೋ, ಸಿಂಪಲ್ ಆದ ಒಂದು ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿದಿ ಲರ್ನಿಂಗ್ ಹಬ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.